ಬೇಲೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಪೋಷಣ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶಾಸಕ ಎಚ್.ಕೆ. ಸುರೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಹೆಚ್ಚುತ್ತಿರುವ ಅಪೌಷ್ಟಿಕತೆಯನ್ನು ನಿವಾರಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2018ರಲ್ಲಿ ರೂಪಿಸಿದ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಅತ್ಯಂತ ಪ್ರಮುಖವಾಗಿದೆ. ಇಂತಹ ಪೋಷಣ್ ಯೋಜನೆಯನ್ನು ಮನೆ ಮನೆಗೆ ತಲುಪಿಸುವ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ನಿಜಕ್ಕೂ ಹಿರಿಯದು. ಮೋದಿ ಸರ್ಕಾರ ರೂಪಿಸಿದ ಪೋಷಣ್ ಅಭಿಯಾನದಲ್ಲಿ ಅಪೌಷ್ಟಿಕತೆ ದೂರ ಮಾಡುವುದು, ತಾಯಂದಿರ ಆರೋಗ್ಯದ ಬಗ್ಗೆ ಕಾಳಜಿ, ಹದಿಹರೆಯದ ಯುವತಿಯರಿಗೆ ಆರೋಗ್ಯದ ತಿಳುವಳಿಕೆ ಇನ್ನು ಮುಂತಾದ ವಿಷಯಗಳ ಬಗ್ಗೆ ಮಹಿಳೆ ಹಾಗೂ ಮಕ್ಕಳಿಗೆ ಈ ಯೋಜನೆಯ ಫಲವನ್ನು ನೀಡಬೇಕಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗೆ ಸಾವಿರಾರು ಕೋಟಿಗಳನ್ನು ವೆಚ್ಚ ಮಾಡುತ್ತಿರುವ ಹಿನ್ನೆಲೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರಾಮಾಣಿಕವಾಗಿ ಯೋಜನೆಯ ಸಫಲತೆಗೆ ಕಂಕಣಬದ್ಧರಾಗಬೇಕಾಗಿದೆ ಅಂತ ತಿಳಿಸಿದರು. ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಇಂಪಾ ಮಾತನಾಡಿ, ತಾಲೂಕಿನಲ್ಲಿ ಒಟ್ಟು 310 ಅಂಗನವಾಡಿ ಕೇಂದ್ರಗಳಿದ್ದು, ಸದ್ಯ ಸಕಲ ಮೂಲಭೂತ ಸೌಲಭ್ಯದ ಜೊತೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ 86 ಅಂಗನವಾಡಿ ಕೇಂದ್ರಗಳಿಗೆ ಟಿವಿಗಳನ್ನು ಸಾಂಕೇತಿಕವಾಗಿ ಶಾಸಕರಿಂದ ನೀಡಲಾಗಿದೆ. ಹಾಗೆ ಪ್ರತಿ ಅಂಗನವಾಡಿ ಕೇಂದ್ರದಿಂದ ಫಲಾನುಭವಿಗಳಿಗೆ ನೀಡುವ ಯೋಜನೆಯ ಸದ್ಬಳಕೆ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ಇಲಾಖೆ ಅಂದರೆ ಅದು ಮಹಿಳಾ ಮತ್ತು ಮಕ್ಕಳ ಇಲಾಖೆ. ಯಾಕೆಂದರೆ ಮಹಿಳೆ ತಾಯಿ ಮಕ್ಕಳನ್ನು ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ವಿಶೇಷವಾದಂತಹ ಒಂದು ಇಲಾಖೆ. ಅದರಲ್ಲಿ ಲಾಲನೆ ಪೋಷಣೆ ಮಾಡತಕ್ಕಂತಹ ನಿಮ್ಮೆಲ್ಲರ ಕರ್ತವ್ಯ ಇರುತ್ತೆ. ಅಂಗನವಾಡಿ ಟೀಚರ್ಸ್ ಅಂದರೆ ಬಹುಶಃ ಎತ್ತ ತಾಯಿಗಿಂತ ಜಾಸ್ತಿ ಸಂಬಂಧ ಯಾರ ಜೊತೆ ಇರುತ್ತೆ? ಮಕ್ಕಳಿಗೆ ಯಾರ ಜೊತೆ ಇರುತ್ತೆ? ನಿಮ್ಮ ಜೊತೆ ಇರುತ್ತಲ್ವಾ? ತಾಯಿ 9 ತಿಂಗಳು ಎತ್ತು ಹೊತ್ತು ಸಾಕಿರ್ತಾರೆ. ಆದರೆ ತಾಯಿ ಸಿಗ್ತಕ್ಕಂಥ ಅವಕಾಶ ಸಮಯ ನಿತ್ಯಗೆ ಇನ್ನೊಂದಕ್ಕೆ ಹೋಗುತ್ತೆ. ಆದರೆ ನಿಮ್ಮ ಜೊತೆ ಒಡನಾಟ ಇರ್ತಕ್ಕಂಥದ್ದು ಅತಿ ಹೆಚ್ಚು ನಿಮ್ಮ ಜೊತೆ ಒಡನಾಟ ಇರುತ್ತೆ. ಅಂದರೆ ನಿಮ್ಮನ್ನು ಒಂದು ಥರದಲ್ಲಿ ತಾಯಿ ಅಂತಕ್ಕಂಥ ಮಕ್ಕಳುಗಳ ಭಾವನೆ ಬರುತ್ತೆ. ಮಕ್ಕಳುಗಳ ದೇವರ ಸಮಾನ ಅಂತ ನಾವು ಹೇಳ್ತೀವಿ. ನಿಮ್ಗೆ ಗೊತ್ತಿದೆಯಲ್ಲ, ಮಕ್ಕಳು ಯಾರ ಸಮಾನ? ದೇವರ ಸಮಾನ. ಮಕ್ಕಳುಗಳ ವಯಸ್ಸು ಮೀರಿದ್ಮೇಲೆ ದೇವರ ಸಮಾನ ಆಗಲ್ಲ, ಬೇರೆ ಬೇರೆ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳುಗಳ ವಯಸ್ಸಿನ ಮಾತ್ರ ದೇವರ ಸಮಾನ. ಹಾಗಾಗಿ ನಿಮ್ಮನ್ನು ಪೂಜಿಸ್ತಕ್ಕಂಥ ಕೆಲಸವನ್ನು ಮಕ್ಕಳು ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಏನು 2018ರಲ್ಲಿ ರಾಜಸ್ಥಾನದ ಜೂನಾ ಎಂಬ ಜಿಲ್ಲೆಯಲ್ಲಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಈ ಒಂದು ಮಹಿಳಾ ಮತ್ತು ಮಕ್ಕಳ ಶಿಶು ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಕಾರ್ಯಕ್ರಮವನ್ನು ಈ ದೇಶಕ್ಕೆ ಪರಿಚಯವನ್ನು ಮಾಡಿದಂಥ ಸಂದರ್ಭ 2008. ಆದರೆ 3/8/2008ರಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು. ಇದರಿಂದ ಅನೇಕ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ, ಕೇಂದ್ರ ನೇರವಾಗಿ ಅನುದಾನವನ್ನು ಕೊಡ್ತಕ್ಕಂಥ, ಇದೊಂದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಇದನ್ನು ಕೇಂದ್ರ ಸರ್ಕಾರ ಮಾಡ್ತು. ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಮಕ್ಕಳುಗಳ ಆರೋಗ್ಯ, ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯ ಇದ್ದರೆ ಅದು ಸದೃಢವಾಗಿ ದೊಡ್ಡ ವಯಸ್ಸು. 2025ರ ಪೋಷಣಾ ಮಾಸಾಚರಣೆಯಲ್ಲಿ ನಮ್ಮಲ್ಲಿ ಉಪ್ಪು, ಸಕ್ಕರೆ ಹಾಗೂ ಎಣ್ಣೆ ಅಂಶವನ್ನು ಕಡಿಮೆ ಮಾಡೋದು ಉದ್ದೇಶ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅಪೌಷ್ಟಿಕತೆಯಿಂದ ಅನೇಕ ಸಮಸ್ಯೆಗಳನ್ನು ಜನಗಳು ಅನುಭವಿಸ್ತಾ ಇರೋದ್ರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಸಮುದಾಯಕ್ಕೆ ಆರೋಗ್ಯದ ಮಹತ್ವವನ್ನು, ಪೌಷ್ಟಿಕಾಂಶದ ಮಹತ್ವವನ್ನು ತಿಳಿಸೋದು, ಹಾಗೆ ಅಂಗನವಾಡಿಯ ಸುತ್ತಮುತ್ತಲ ನ್ಯೂಟ್ರಿ ಗಾರ್ಡನ್ ಬೆಳೆಸಿಬಿಟ್ಟು ಅಲ್ಲಿಯ ಫಲಾನುಭವಿಗಳಿಗೆ ಮಾಹಿತಿಯನ್ನು ನೀಡುವುದು, ಹಿತ್ತಲ ಗಿಡ ಸುತ್ತಮುತ್ತಲ ಬಳಸುವಂತಹ ವಸ್ತುಗಳಿಂದ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಸಮುದಾಯಕ್ಕೆ ಮಾಹಿತಿ ನೀಡಲಾಗಿದೆ. ಈ ವರ್ಷ ಸೆಪ್ಟೆಂಬರ್ 11ರಿಂದ ನಾವು ಅಕ್ಟೋಬರ್ 12 ಒಟ್ಟು 30 ದಿನಗಳ ಕಾಲ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂಗನವಾಡಿ ಮಟ್ಟದಲ್ಲಿ ಮಾಹಿತಿ ನೀಡುವಂಥದ್ದು. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಜನಾಂದೋಲನ ಅಂತ ಡ್ಯಾಶ್ ಬೋರ್ಡ್ ಅನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತೆಯರು ಅವರ ಮೊಬೈಲ್ ಮೂಲಕ ಪೋಷಣ್ ಟ್ರ್ಯಾಕರ್ನಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡೋ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ವಾಚ್ ಮಾಡ್ತಿರ್ತಾರೆ ನಮ್ಮ ಸಮುದಾಯದಲ್ಲಿ ಯಾವ ರೀತಿ ಅಂಗನವಾಡಿ ಕಾರ್ಯಕರ್ತೆಯರು ಮಾಹಿತಿ ನೀಡ್ತಾ ಇದ್ದೀವಿ ಅಂತ. ಹಾಗೆ ಈ ದಿನ ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ
ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮ ಸ್ವಲ್ಪ ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.